ನೀವು ನೋಡ್ತಾ ಇದ್ದೀರಾ ಜ್ಞಾನ ಸಾಮ್ರಾಜ್ಯ ಕನ್ನಡ 360 ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತಕ್ಕೆ ಭೇಟಿ ನೀಡಿದ ಪ್ರಮುಖ ವಿದೇಶಿ ಪ್ರವಾಸಿಗರ ಬಗ್ಗೆ, ಅವರು ಯಾವ ಸಾಮ್ರಾಜ್ಯಗಳಿಗೆ ಸಂಬಂಧಿಸಿದ್ದಾರೆ, ಯಾವ ಸಾಮ್ರಾಜ್ಯಗಳಿಗೆ ಭೇಟಿ ನೀಡಿದ್ದಾರೆ ಎಂದು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಹಾಗೆ ನಿಮ್ಮ ಸಪೋರ್ಟು ಇರಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಮೌರ್ಯ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದವರನ್ನು ನೋಡೋಣ. ಮೌರ್ಯ ಸಾಮ್ರಾಜ್ಯ ಭಾರತವನ್ನು ಏಕೀಕರಿಸಿದ ಮೊದಲ ಮಹಾನ್ ಸಾಮ್ರಾಜ್ಯವಾಗಿತ್ತು. ಇದರ ರಾಜಧಾನಿ ಪಾಟ್ಲಿಪುತ್ರ. ಇದಕ್ಕೆ ಮೊದಲು ಭೇಟಿ ನೀಡಿದ ಪ್ರವಾಸಿಗ ಮೆಗಸ್ತನೀಸ್. ಇವನು ಗ್ರೀಕ್ ದೇಶದವನು. ಚಂದ್ರಗುಪ್ತನ ಮೌರ್ಯನ ಆಸ್ಥಾನಕ್ಕೆ ಗ್ರೀಕ್ ರಾಜ ಸೆಲ್ಯೂಕಸ್ ನಿಕಾಟರ್ ಕಳುಹಿಸಿದ ರಾಯಭಾರಿ ಮೆಗಸ್ತನೀಸ್ ಆಗಿದ್ದನು. ತನ್ನ ಇಂಡಿಕಾ ಪುಸ್ತಕದಲ್ಲಿ ಮೌರ್ಯರ ಅತ್ಯುತ್ತಮ ಸೈನಿಕ ಆಡಳಿತದ ಬಗ್ಗೆ ಮತ್ತು ನಗರಸಭೆ ವ್ಯವಸ್ಥೆಯ ಬಗ್ಗೆ ಮತ್ತು ಭಾರತದಲ್ಲಿ ಗುಲಾಮಗಿರಿ ಪದ್ಧತಿ ಇರಲಿಲ್ಲ ಎಂಬ ಮಹತ್ವದ ವಿಷಯಗಳನ್ನು ಅವನು ದಾಖಲಿಸ್ಯಾನ್ರಿ. ಚಂದ್ರಗುಪ್ತನ ಮೌರ್ಯನ ಸೈನಿಕರ ಬಗ್ಗೆ, ಆಡಳಿತದ ಬಗ್ಗೆ, ನಗರ ವ್ಯವಸ್ಥೆಯ ಬಗ್ಗೆ ಮತ್ತು ಭಾರತದಲ್ಲಿ ಗುಲಾಮಗಿರಿ ಪದ್ಧತಿಯ ಬಗ್ಗೆ ಮಹತ್ವದ ವಿಷಯಗಳನ್ನು ಅವನ ಇಂಡಿಕಾ ಪುಸ್ತಕದಲ್ಲಿ ದಾಖಲಿಸಿದ್ದಾನ. ನಂತರ ಬರ್ತಾನ್ರಿ ಡಿಮಾಕ್ಸ್. ಇವನು ಗ್ರೀಕ್ ದೇಶದವನು. ಇವನು ಕೂಡ ಚಂದ್ರಗುಪ್ತನ ಮಗನಾದ ಬಿಂಬಿಸಾರನ ಆಸ್ಥಾನಕ್ಕೆ ಬಂದ ಗ್ರೀಕ್ ರಾಯಭಾರಿ. ಈತ ಸಿರಿಯಾದ ರಾಜ 1ನೇ ಆರ್ಟಿಯೋಕ್ಸನ ಪ್ರತಿನಿಧಿಯಾಗಿದ್ದನು. ಇವನು ಯಾರ ರಾಯಭಾರಿಯಾಗಿದ್ದ ಅಂದ್ರೆ, ಈತ ಸಿರಿಯಾದ ರಾಜ 1ನೇ ಆರ್ಟಿಯೋಕಸ್ನ ಪ್ರತಿನಿಧಿಯಾಗಿದ್ದನು, ರಾಯಭಾರಿಯಾಗಿದ್ದನು. ಇನ್ನು ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ನೋಡಿದರೆ, ಭಾರತದ ಕಲೆ, ವಿಜ್ಞಾನ ಮತ್ತು ಸಾಹಿತ್ಯದಲ್ಲಿ ಸುವರ್ಣಯುಗ ಎಂದು ಕರೆಸಿಕೊಳ್ಳುವ ಸಾಮ್ರಾಜ್ಯ. ಗುಪ್ತ ಸಾಮ್ರಾಜ್ಯ ಕಲೆ, ವಿಜ್ಞಾನ ಮತ್ತು ಸಾಹಿತ್ಯದ ಸುವರ್ಣಯುಗ ಅಂದ್ರೆ ಕಲೆಗಳಿಗೆ, ವಿಜ್ಞಾನ ಮತ್ತು ಸಾಹಿತ್ಯಗಳಿಗೆ ಹೆಚ್ಚು ಆದ್ಯತೆ ನೀಡುವಂತಹ ಸಾಮ್ರಾಜ್ಯ ಆಗಿತ್ರಿ. ಇದನ್ನು ಸುವರ್ಣಯುಗ ಅಂತಲೂ ಕೂಡ ಕರೀತಾರ್ರಿ. ಗುಪ್ತ ಸಾಮ್ರಾಜ್ಯವನ್ನು ಆಡಳಿತ ಸಮಯದಲ್ಲಿ ಇದ್ದ ಸುವರ್ಣಯುಗ ಅಂತಲೂ ಕರೀತಾರ. ಆವಾಗ ಗುಪ್ತ ಸಾಮ್ರಾಜ್ಯಕ್ಕೆ ಪಾಹಿಯನ ಭೇಟಿ ನೀಡ್ತಾನೆ. ಇವನು ಚೀನಾದವನು. 2ನೇ ಚಂದ್ರಗುಪ್ತನ ವಿಕ್ರಮಾದಿತ್ಯ ಕಾಲದಲ್ಲಿ ಬಂದ ಮೊದಲ ಚೀನಿ ಬೌದ್ಧ ಭಿಕ್ಷುಕ. 2ನೇ ಚಂದ್ರಗುಪ್ತನ ಕಾಲದಲ್ಲಿ, ಯಾರ ಕಾಲದಾಗ್ರಿ? 2ನೇ ಚಂದ್ರಗುಪ್ತನ ಕಾಲದಲ್ಲಿ ಬಂದ ಮೊದಲ ಚೀನಿ ಬೌದ್ಧ ಭಿಕ್ಷುಕ ಪಾಹಿಯನ. ಭಾರತಕ್ಕೆ ಬಂದ ಮೊದಲ ಬೌದ್ಧ ಭಿಕ್ಷುಕ ಚಂದ್ರಗುಪ್ತನ ಕಾಲದಲ್ಲಿ. ತನ್ನ ಪೋಕೋಕಿ ಪುಸ್ತಕದಲ್ಲಿ ಗುಪ್ತರ ಕಾಲದ ಶಾಂತಿಯುತ ಸಾಮ್ರಾಜ್ಯ, ಸಸ್ಯಾಹಾರ ಪದ್ಧತಿ, ಮರಣದಂಡನೆ ಇಲ್ಲದೆ ಮೃದುವಾದ ಕಾನೂನು ವ್ಯವಸ್ಥೆ ಮತ್ತು ಉಚಿತ ಆಸ್ಪತ್ರೆಗಳ ಬಗ್ಗೆ ಬರ್ದಾನ ನೋಡ್ರಿ. ಯಾವುದ್ರ ಬಗ್ಗೆ ಬರ್ದಾನಂದ್ರೆ, ಶಾಂತಿಯುತ ಸಮಾಜದ ಬಗ್ಗೆ, ಆಹಾರ ಪದ್ಧತಿಯ ಬಗ್ಗೆ, ಮರಣದಂಡನೆ ಇಲ್ಲದ ಕಾನೂನಿನ ವ್ಯವಸ್ಥೆಯ ಬಗ್ಗೆ ಮತ್ತು ಉಚಿತ ಆಸ್ಪತ್ರೆಗಳ ಬಗ್ಗೆ ಅವನ ಪುಸ್ತಕದಲ್ಲಿ, ಪೋಕಿಕೋ ಪುಸ್ತಕದಲ್ಲಿ ಉಲ್ಲೇಖ ಇದೆ ನೋಡ್ರಿ. ದೇಶದಲ್ಲಿ ಕಳ್ಳತನದ ಭಯವೇ ಇರಲಿಲ್ಲ ಎಂದು ಈತ ಉಲ್ಲೇಖಿಸಿದ್ದಾನೆ. ನೋಡ್ರಿ, ಗುಪ್ತ ಸಾಮ್ರಾಜ್ಯ ದೇಶದಲ್ಲಿ ಕಳ್ಳತನದ ಭಯವೇ ಇರಲಿಲ್ಲ ಅಂತ ಅವನ ಬುಕ್ಕಿನಲ್ಲಿ ಉಲ್ಲೇಖಿಸಿದ್ದಾನ್ರಿ. ಈಗ ವರ್ಧನ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಉತ್ತರ ಭಾರತವನ್ನು ಆಳಿದ ಕೊನೆಯ ಪ್ರಮುಖ ಹಿಂದೂ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ. ವರ್ಧನ ಸಾಮ್ರಾಜ್ಯ ಉತ್ತರ ಭಾರತವನ್ನು ಆಳಿದ ಹಿಂದೂ ಸಾಮ್ರಾಜ್ಯಗಳಲ್ಲಿ ಒಂದಾಗ್ಯದ. ಇದರ ರಾಜಧಾನಿ ಕನೌಜ್. ವರ್ಧನ ಸಾಮ್ರಾಜ್ಯದ ರಾಜಧಾನಿ ಕನೌಜ್. ಇದಕ್ಕೆ ಭೇಟಿ ನೀಡಿದ ಪ್ರವಾಸಿಗ ಹುಯಾಂಗ್ ತ್ಸಾಂಗ್. ಇವನು ಚೀನಾ ದೇಶದವನು. ರಾಜ ಹರ್ಷವರ್ಧನ ಆಳ್ವಿಕೆಯಲ್ಲಿ ಬಂದು ಪ್ರಸಿದ್ಧ ಪ್ರವಾಸಿಗ. ವರ್ಧನ ಸಾಮ್ರಾಜ್ಯಕ್ರಿ ರಾಜ ಹರ್ಷವರ್ಧನನ ಆಳ್ವಿಕೆಯಲ್ಲಿ ಬಂದ ಪ್ರಸಿದ್ಧ ಪ್ರವಾಸಿಗ ಹುಯಾಂಗ್ ತ್ಸಾಂಗ್. ತನ್ನ ಸಿಯೂಕಿ ಪಶ್ಚಿಮ ಜಗತ್ತಿನ ದಾಖಲೆಗಳು ಆ ಪುಸ್ತಕದಲ್ಲಿ ಏನಂತ ಬರೀತಾನ, ಹರ್ಷವರ್ಧನನನ್ನು ದಾನಗುಣ, ಪ್ರಯಾಗದ ಧಾರ್ಮಿಕ ಸಭೆಗಳ ಮತ್ತು
ನಲಂದಾ ವಿಶ್ವವಿದ್ಯಾಲಯದ ಭವ್ಯತೆಯ ಬಗ್ಗೆ ವಿವರವಾಗಿ ಬರಿತಾನಂತ ನೋಡ್ರಿ. ಹರ್ಷವರ್ಧನ ದಾನಗುಣದ ಬಗ್ಗೆ ಮತ್ತು ಪ್ರಯಾಗದ ಧಾರ್ಮಿಕ ಸಭೆಗಳ ಬಗ್ಗೆ, ನಳಂದಾ ವಿಶ್ವವಿದ್ಯಾಲಯದ ಭವ್ಯತೆಯ ಬಗ್ಗೆ ತನ್ನ ಸಿಯುಕಿ ಪುಸ್ತಕದಲ್ಲಿ ವಿವರವಾಗಿ ಬರೆದಿದ್ದಾನೆ. ಹರ್ಷವರ್ಧನ ಕಾಲದಲ್ಲಿ ಆಂತರಿಕ ಭದ್ರತೆ ಸ್ವಲ್ಪ ದುರ್ಬಲವಾಗಿತ್ತು. ಇವನ ಕಾಲದಾಗ ಭದ್ರತೆ, ರಾಜ್ಯಕ್ಕೆ ಭದ್ರತೆ ಅನ್ನೋದು ಸ್ವಲ್ಪ ದುರ್ಬಲವಾಗಿತ್ತು. ಈತನ ಸಾಮ್ರಾಜ್ಯದಲ್ಲಿ ಕಳ್ಳಕಾಟರ ಹಾವಳಿ ಕಂಡುಬರ್ತದೆ. ಕಳ್ಳರ ಕಾಟವಾಗಿತ್ತು ಎಂದು ದಾಖಲಿಸಿದ್ದಾನೆ. ಹುಯೆನ್ ಹರ್ಷವರ್ಧನ ಸಾಮ್ರಾಜ್ಯದಲ್ಲಿ ಕಳ್ಳರ ಕಾಟ ಇದೆ ಎಂದು ತನ್ನ ಬುಕ್ಕಿನಲ್ಲಿ ಸಿಯುಕಿ ಪುಸ್ತಕದಲ್ಲಿ ಉಲ್ಲೇಖ ಆದ್ರಿ. ನೆಕ್ಸ್ಟ್ ಐ ಚಿಂಗ್. ಇವನು ಚೀನಾ ದೇಶದವನು. ಹರ್ಷವರ್ಧನನನ್ನು ಕಾಲದ ನಂತರ ಭಾರತಕ್ಕೆ ಬಂದ ಮತ್ತೊಬ್ಬ ಚೀನಿ ಪ್ರವಾಸಿಗ. ಇವ ಏನು ಮಾಡ್ತಾನ್ರಿ, ಇವ ಹುಯೆನ್ ಹರ್ಷವರ್ಧನ ಕಾಲದಾಗ ಬರ್ತಾನ್ರಿ. ಐ ಚಿಂಗ್ ಇವನು ಭಾರತಕ್ಕೆ ಬಂದದ್ದು ಹರ್ಷವರ್ಧನ ಕಾಲದ ನಂತರ ಭಾರತಕ್ಕೆ ಬಂದ ಪ್ರವಾಸಿಗ. ಈತ ನಳಂದಾ ಮತ್ತು ವಿಕ್ರಮಶೀಲ ವಿಶ್ವವಿದ್ಯಾಲಯಗಳಲ್ಲಿ ಬೌದ್ಧ ಧರ್ಮದ ನಿಯಮಗಳನ್ನು ಅಭ್ಯಾಸ ಮಾಡಿ ಭಾರತೀಯರ ಜೀವನ ಶೈಲಿಯನ್ನು ಬರೆದಿದ್ದಾನೆ. ನೋಡ್ರಿ, ಅವನ ಪುಸ್ತಕದಲ್ಲಿ ಬೌದ್ಧ ಧರ್ಮದ ನಿಯಮಗಳನ್ನು ಅಭ್ಯಾಸ ಮಾಡಿ ಭಾರತೀಯರ ಜೀವನ ಶೈಲಿಯನ್ನು ಬರೆದಾನ್ರಿ. ಭಾರತೀಯರ ಜೀವನ ಶೈಲಿ ಹೇಗೇಗಿತ್ತು ಅನ್ನೋದನ್ನು ಬರ್ದವ ಐ ಚಿಂಗ್ ರೀ. ಇನ್ನು ಚಾಲುಕ್ಯ ಮತ್ತು ಪಲ್ಲವ ಸಾಮ್ರಾಜ್ಯಗಳನ್ನು ನೋಡಿದ್ರೆ, ದಕ್ಷಿಣ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಡಿಪಾಯ ಹಾಕಿದ ಶಕ್ತಿಶಾಲಿ ಸಾಮ್ರಾಜ್ಯಗಳಂತ ಕರೀತದ್ರಿ. ಈ ಸಾಮ್ರಾಜ್ಯಗಳನ್ನು ದಕ್ಷಿಣ ಭಾರತದಲ್ಲೇ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚು ಆದ್ಯತೆ ನೀಡಿ ಅಡಿಪಾಯ ಹಾಕಿದ ಶಕ್ತಿಶಾಲಿ ಸಾಮ್ರಾಜ್ಯಗಳು ಅಂದ್ರೆ ಚಾಲುಕ್ಯ ಮತ್ತು ಪಲ್ಲವ ಸಾಮ್ರಾಜ್ಯಗಳು. ಹುಯೆನ್ ಭೇಟಿ ನೀಡ್ತಾನ್ರಿ. ಯಾರಕ್ಕ ಅಂದ್ರೆ ಚಾಲುಕ್ಯರ ರಾಜ್ಯಕ್ಕೆ ಹುಯೆನ್ ಭೇಟಿ ನೀಡ್ತಾನೆ. ಈತ ಕೇವಲ ಉತ್ತರ ಭಾರತ ಮಾತ್ರವಲ್ಲದೆ ದಕ್ಷಿಣ ಭಾರತಕ್ಕೂ ಪ್ರಯಾಣ ಬೆಳೆಸಿದನು. ಇವನು ಉತ್ತರ ಭಾರತಕ್ಕೆ ಮಾತ್ರ ಪ್ರಯಾಣವನ್ನು ನಿಲ್ಲಿಸದೆ ದಕ್ಷಿಣ ಭಾರತಕ್ಕೂ ಕೂಡ ಅವನ ಪ್ರಯಾಣವನ್ನು ಪ್ರಾರಂಭಿಸ್ತಾನ್ರಿ. ಬಾದಾಮಿ ಚಾಲುಕ್ಯರು ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿ ನೋಡ್ರಿ, ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡ್ತಾನ್ರಿ ಹುಯೆನ್ ಕನ್ನಡಿಗರ ಶೌರ್ಯ ಮತ್ತು ಪ್ರಾಮಾಣಿಕತೆ, ಚಾಲುಕ್ಯ ಸೈನ್ಯದ ಬಲವನ್ನು ಬಹುವಿಧವಾಗಿ ಹೊಗಳಿದ್ದಾನೆ. ನೋಡ್ರಿ, ಹುಯೆನ್ ಕನ್ನಡಿಗರ ಶೌರ್ಯ, ಪ್ರಾಮಾಣಿಕತೆ ಮತ್ತು ಚಾಲುಕ್ಯ ಸೈನ್ಯದ ಬಲವನ್ನು ಬಹುವಿಧವಾಗಿ ಹೊಗಳನ. ಕಂಚಿಯ ಪಲ್ಲವರು, ಪಲ್ಲವ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ನೋಡ್ರಿ. ಕಂಚಿಯ ಪಲ್ಲವ 1ನೇ ನರಸಿಂಹನ ಕಾಲದಲ್ಲಿ ಕಾಂಚೀಪುರಂಗೆ ಭೇಟಿ ನೀಡಿ ಅಲ್ಲಿನ ಬೌದ್ಧ ಸ್ತೂಪಗಳು ಮತ್ತು ಜನರ ವಿದ್ವತ್ತವನ್ನು ಪ್ರಸ್ತಾಪಿಸಿದನು. ಜನರ ಬಗ್ಗೆ ಪ್ರಸ್ತಾಪಿಸ್ತಾನ್ರಿ. ಯಾರು? ಹುಯೆನ್ 1ನೇ ನರಸಿಂಹವರ್ಮನ ಕಾಲದಲ್ಲಿ ಕಾಂಚೀಪುರಂಗೆ ಭೇಟಿ ನೀಡಿ ಅಲ್ಲಿನ ಬೌದ್ಧ ಸ್ತೂಪಗಳ ಬಗ್ಗೆ ಮತ್ತು ಜನರ ಬಗ್ಗೆ ಪ್ರಸ್ತಾಪಿಸ್ತಾನ್ರಿ. ಚೋಳ ಸಾಮ್ರಾಜ್ಯ ನೌಕಾಸೇನೆ ಮತ್ತು ಕಡಲಾಚೆಯ ವ್ಯಾಪಾರದಲ್ಲಿ ಜಗತ್ತನ್ನೇ ಬೆರಗೊಳಿಸಿದ ತಮಿಳುನಾಡಿನ ಪ್ರಸಿದ್ಧ ಸಾಮ್ರಾಜ್ಯ. ನೋಡ್ರಿ, ಚೋಳ ಸಾಮ್ರಾಜ್ಯ ನೌಕಾಸೇನೆ ಮತ್ತು ಚೋಳರು ಕೂಡ ಜಗತ್ತನ್ನೇ ಬೆರಗುಗೊಳಿಸುವಷ್ಟು ಪ್ರಸಿದ್ಧವಾಗಿ ಸಾಮ್ರಾಜ್ಯವನ್ನು ಬೆಳವಣಿಗೆ ಮಾಡಿರ್ತಾರ್ರಿ. ನೌಕಾಸೇನೆ ಮತ್ತು ಕಡಲಾಚೆಯ ವ್ಯಾಪಾರಗಳಲ್ಲಿ ನೋಡ್ರಿ, ನೌಕಾಸೇನೆ ಮತ್ತು ಕಡಲಾಚೆಯ ವ್ಯಾಪಾರಗಳಲ್ಲಿ ಜಗತ್ತನ್ನೇ ಬೆರಗುಗೊಳಿಸುವಷ್ಟು ಸಾಮ್ರಾಜ್ಯವನ್ನು ಅದ್ಭುತವಾಗಿ ವಿಸ್ತರಣೆ ಮಾಡಿರ್ತಾರ್ರಿ. ಸುಲೇಮಾನ್ ಅಲ್ ತಾಜೇರ್ ಇವನು ಪರ್ಷಿಯಾ ದೇಶದವನು. ಸುಲೇಮಾನ್ ಅಲ್ ತಾಜೇರ್ ಪರ್ಷಿಯಾ ದೇಶದಿಂದ ಚೋಳ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿರ್ತಾನೆ. 9ನೇ ಶತಮಾನದಲ್ಲಿ ಭೇಟಿ ನೀಡಿದ ಅರಬ್ ವರ್ತಕ ಚೋಳರ ಬಲಿಷ್ಠ ನೌಕಾಸೇನೆ ಮತ್ತು ಆನೆಗಳ ಸೈನ್ಯದ ಬಗ್ಗೆ ಬರೆದಿದ್ದಾನೆ. ನೋಡ್ರಿ, ಅವನ ಪುಸ್ತಕದಲ್ಲಿ ಚೋಳರ ಬಲಿಷ್ಠ ಸೈನ್ಯ ಮತ್ತು ಆನೆಗಳ ಸೈನ್ಯದ ಬಗ್ಗೆ ಬರೆದಿದ್ದಾನೆ. ಅವನ ಸುಲೇಮಾನ್ ಅಲ್ ತಾಜೇರ್ ಅವನ ಪುಸ್ತಕದಲ್ಲಿ
ಚೋಳರ ಬಲಿಷ್ಠ ನೌಕಾಸೇನೆ ಮತ್ತು ಆನೆಗಳ ಸೇನೆ ಅವನ ಬುಕ್ನಲ್ಲಿ ಕಂಡುಬರ್ತದೆ ರೀ. ನೆಕ್ಸ್ಟ್ ಬರ್ತಾನ್ರಿ ಮಾರ್ಕೊ ಪೋಲೋ. ಇವನು ಇಟಲಿಯ ದೇಶದವನು. ಮಾರ್ಕೊ ಪೋಲೋ ಇಟಲಿ ದೇಶದವನು. 13ನೇ ಶತಮಾನದ ಕೊನೆಯಲ್ಲಿ ಚೋಳರ ಮಂಡಲದ ಕರಾವಳಿ ಭೇಟಿ ನೀಡಿದಾಗ ಅಲ್ಲಿನ ಮುತ್ತುಗಳ ಉದ್ಯಮ, ಹಡಗು ನಿರ್ಮಾಣ ಕಲೆ ಮತ್ತು ಶ್ರೀಮಂತ ವಿದೇಶಿ ವ್ಯಾಪಾರವನ್ನು ಕೊಂಡಾಡಿದನು. ನೋಡ್ರಿ, ಮಾರ್ಕೊ ಪೋಲೋ ಯಾವಾಗ 13ನೇ ಶತಮಾನದ ಕೊನೆಯ ಅಂಚಿನಲ್ಲಿ ಚೋಳ ಸಾಮ್ರಾಜ್ಯವನ್ನು ಭೇಟಿ ನೀಡ್ತಾನೆ ರೀ, ಚೋಳ ಸಾಮ್ರಾಜ್ಯಕ್ಕೆ. ಅದ ನಂತರ ಅಲ್ಲಿನ ಉದ್ಯಮಗಳಾದ ಮುತ್ತುಗಳ ಉದ್ಯಮ, ಹಡಗು ನಿರ್ಮಾಣ ಕಲೆ ಮತ್ತು ಶ್ರೀಮಂತ ವಿದೇಶಿ ವ್ಯಾಪಾರಗಳನ್ನು ಕೊಂಡಾಡ್ತಾನೆ ರೀ. ದೆಹಲಿ ಸುಲ್ತಾನರಿಗೆ ಸಂಬಂಧಪಟ್ಟಂಗೆ ನೋಡಮ್ರಿ, ಉತ್ತರ ಭಾರತದಿಂದ ದಕ್ಷಿಣದವರೆಗೆ ನೋಡ್ರಿ, ಉತ್ತರ ಭಾರತದಿಂದ ದಕ್ಷಿಣದವರೆಗೆ ಆಳ್ವಿಕೆಯನ್ನು ವಿಸ್ತರಿಸಿದ ಮುಸ್ಲಿಂ ರಾಜವಂಶಗಳು ಯಾವ್ಯಾವ? ಖಿಲ್ಜಿ, ತುಘಲಕ, ಗುಲಾಮಿ ಸಂತತಿ, ಸಯ್ಯದ್ ಸಂತತಿ ಮತ್ತು ಲೋಧಿ ಸಂತತಿ. ಈ ಸಂತತಿಗಳು ದೆಹಲಿಯನ್ನು ಆಡಳಿತ ಮಾಡ್ತಾರ್ರಿ. ಮತ್ತು ಅಲ್ಬೋರಿನಿ ಇವನು ಪರ್ಷಿಯಾದವನು. ಮಹಮ್ಮದ್ ಗಜನಿಯೊಂದಿಗೆ 11ನೇ ಶತಮಾನದಲ್ಲಿ ಭಾರತಕ್ಕೆ ಬಂದ ಮಹಾನ್ ವಿದ್ವಾಂಸ. ನೋಡ್ರಿ, ಅಲ್ಬೋರಿನಿ 11ನೇ ಶತಮಾನದಲ್ಲಿ ಮಹಮ್ಮದ್ ಗಜನಿಯೊಂದಿಗೆ ಭಾರತಕ್ಕೆ ಬರ್ತಾನ್ರಿ. ಕಿತಾಬ್ ಉಲ್ ಹಿಂದ್ ಎಂಬ ಪುಸ್ತಕದಲ್ಲಿ ಭಾರತೀಯರ ಗಣಿತ, ಜ್ಯೋತಿಷ್ಯ, ವಿಜ್ಞಾನ ಮತ್ತು ಹಿಂದೂ ಧರ್ಮಗಳ ಆಚರಣೆಗಳನ್ನು ಆಳವಾಗಿ ಉಲ್ಲೇಖಿಸಿದ್ದಾನೆ. ನೋಡ್ರಿ, ಯಾರು? ಅಲ್ಬೇರುನಿ. ಅವನು ಅಲ್ಬೇರುನಿ ಕಿತಾಬ್ ಉಲ್ ಹಿಂದ್ ಅವನ ಪುಸ್ತಕದಲ್ಲಿ ಭಾರತದ ಗಣಿತ, ಜ್ಯೋತಿಷ್ಯ, ವಿಜ್ಞಾನ ಮತ್ತು ಹಿಂದೂ ಧರ್ಮದ ಆಚರಣೆಗಳನ್ನು ಆಳವಾಗಿ ವಿಶ್ಲೇಷಣೆ ಮಾಡಿದ್ದಾನೆ. ನಂತರ ಇಬನ್ ಬುತನ್ ಇವನು ಮೊರಾಕೊ ದೇಶದವನು. ಮೊಹಮ್ಮದ್ ಬಿನ್ ತುಘಲಕ್ ಕಾಲದಲ್ಲಿ ಬಂದ ಆಫ್ರಿಕನ್ ಪ್ರವಾಸಿಗ. ನೋಡ್ರಿ, ಮೊಹಮ್ಮದ್ ಬಿನ್ ತುಘಲಕ್ಕಿನ ಕಾಲದಲ್ಲಿ ಇಬನ್ ಬುತನ್ ಇವನು ಬರ್ತಾನ್ರಿ. ಇಬನ್ ಬತೂನ್ ತನ್ನ ಪುಸ್ತಕವಾದ ರಿಹ್ಲಾ ಅನ್ನೋದರಲ್ಲಿ ತುಘಲಕನ ಕ್ರೂರ ಹಾಗೂ ಚಿತ್ರ ನಿರ್ಧಾರಗಳು, ಭಾರತದ ಚುರುಕಾದ ಅಂಚೆ ವ್ಯವಸ್ಥೆ, ಕುದುರೆ ಮತ್ತು ಕಾಲ್ನಡಿಗೆ ಅಂಚೆ ವ್ಯವಸ್ಥೆ ಹಾಗೂ ಸತಿ ಪದ್ಧತಿಯ ಬಗ್ಗೆ ಬರೆದಿದ್ದಾನೆ. ನೋಡ್ರಿ, ರಿಹ್ಲಾ ತನ್ನ ಪುಸ್ತಕದಲ್ಲಿ ತುಘಲಕನ ಕ್ರೂರತೆ ಹಾಗೂ ಚಿತ್ರ ನಿರ್ಧಾರಗಳು, ಭಾರತದ ಚುರುಕಾದ ಅಂಚೆ ವ್ಯವಸ್ಥೆಗಳನ್ನು ಮತ್ತು ಸತಿ ಪದ್ಧತಿಯನ್ನು ಕೂಡ ಅದರಲ್ಲಿ ಬರೆದಾನ. ನಂತರ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ನೋಡಮ್ರಿ. ದಕ್ಷಿಣ ಭಾರತದಲ್ಲಿ ಹಿಂದೂ ಸಂಸ್ಕೃತಿ ಮತ್ತು ವೈಭವವನ್ನು ಶಿಖರಕ್ಕೇರಿಸಿದ ಕರ್ನಾಟಕದ ಹೆಮ್ಮೆಯ ಸಾಮ್ರಾಜ್ಯ. ಇಲ್ಲಿಗೆ ಅತಿ ಹೆಚ್ಚು ವಿದೇಶಿಗರು ಬಂದಿದ್ದಾರೆ. ನೋಡ್ರಿ, ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲೇ ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿದ ಸಾಮ್ರಾಜ್ಯ. ಶಿಖರಕ್ಕೇರಿಸಿದ ಕರ್ನಾಟಕದ ಹೆಮ್ಮೆಯ ಸಾಮ್ರಾಜ್ಯ ನಮ್ಮ ವಿಜಯನಗರ ಸಾಮ್ರಾಜ್ಯ. ಇಲ್ಲಿಗೆ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ನಿಕೊಲೊ ಕೊಂಟಿ ಇವನು ಇಟಲಿ ದೇಶದವನು. 1ನೇ ದೇವರಾಯನ ಕಾಲದಲ್ಲಿ ಬರ್ತಾನ್ರಿ. 1ನೇ ದೇವರಾಯನ ಕಾಲದಲ್ಲಿ ನಿಕೊಲೊ ಕೊಂಟಿ ಭೇಟಿ ನೀಡ್ತಾನೆ. ಇಲ್ಲಿನ ನವರಾತ್ರಿ ಹಬ್ಬ, ರಥೋತ್ಸವ ಮತ್ತು ಬಹುಪತ್ನಿತ್ವ ಪದ್ಧತಿಯನ್ನು ವರ್ಣಿಸುತ್ತಾನೆ. ನೋಡ್ರಿ, ಅವನು ನಿಕೊಲೊ ಕೊಂಟಿ ಇಲ್ಲಿನ ನವರಾತ್ರಿ ಹಬ್ಬ, ರಥೋತ್ಸವ ಮತ್ತು ಬಹುಪತ್ನಿತ್ವ ಪದ್ಧತಿಯ ಬಗ್ಗೆ ವರ್ಣನೆ ಮಾಡ್ತಾನೆ. ನಂತರ ಅಬ್ದುರ್ ರಜಾಕ್ ಇವನು ಪರ್ಷಿಯಾ ದೇಶದವನು. 2ನೇ ದೇವರಾಯನ ಆಸ್ಥಾನಕ್ಕೆ ಬಂದ ರಾಯಭಾರಿ. 2ನೇ ದೇವರಾಯನ ಆಸ್ಥಾನಕ್ಕೆ ಅಬ್ದುರ್ ರಜಾಕ್ ಬರ್ತಾನ್ರಿ. 1ನೇ ದೇವರಾಯನ ಕಾಲದಲ್ಲಿ ನಿಕೊಲೊ ಕೊಂಟಿ ಬರ್ತಾನ್ರಿ. ಜಗತ್ತಿನಲ್ಲಿ ಇಂತಹ ಭವ್ಯ ನಗರವನ್ನು ನೋಡಿಲ್ಲ, ಕಣ್ಣುಗಳು ನೋಡಿಲ್ಲ ಅಂತ ಹೇಳ್ತಾನ್ರಿ. ಈ ಪೂರಾ ಜಗತ್ತಿನಲ್ಲಿ ಇಂತಹ ಭವ್ಯ ನಗರವನ್ನು ನಾನಿದುವರೆಗೂ ಕಂಡಿಲ್ಲ ಅಂತ ಅಬ್ದುಲ್ ರಜಾಕ್ ಹೇಳ್ತಾನ್ರಿ.
ಎಂದು ಹಂಪಿಯ 7 ಸುತ್ತಿನ ಕೋಟೆ ಹಾಗೂ ವಜ್ರದ ಮಾರುಕಟ್ಟೆಯನ್ನು ಹೊಗಳುತ್ತಾನೆ ನೋಡ್ರಿ. ಅಬ್ದುಲ್ ರಜಾಕನು ಡೆಮಿಂಗೋ ಪೇಸ್ ಮತ್ತು ಪೊರ್ನಾವೊ ನುಚಿನ್ ಇವರು ಪೋರ್ಚುಗಲ್ ದೇಶದಿಂದ ಭಾರತಕ್ಕೆ ಭೇಟಿ ನೀಡ್ತಾರೆ. ಶ್ರೀಕೃಷ್ಣ ದೇವರಾಯ ಮತ್ತು ಅಚ್ಯುತರಾಯನ ಕಾಲದಲ್ಲಿ ಬಂದರು ನೋಡ್ರಿ. ಇವರಿಬ್ಬರು ಶ್ರೀಕೃಷ್ಣ ದೇವರಾಯ ಮತ್ತು ಅಚ್ಯುತರಾಯನ ಕಾಲದಲ್ಲಿ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಾರೆ. ಕೃಷ್ಣ ದೇವರಾಯನ ಆಕರ್ಷಕ ವ್ಯಕ್ತಿತ್ವ ನೋಡ್ರಿ. ಕೃಷ್ಣ ದೇವರಾಯನ ಆಕರ್ಷಕ ವ್ಯಕ್ತಿತ್ವ ಮತ್ತು ಸಾಮ್ರಾಜ್ಯದ ಅಪಾರ ಸಂಪತ್ತು, ಸುಜಿತ ಸೈನ್ಯ ಮತ್ತು ಹಂಪಿಯ ಉತ್ಸವಗಳ ಕಣ್ಣಿಗೆ ಕಟ್ಟುವಂತೆ ಚಿತ್ರಣ ನೀಡಿದ್ದಾನೆ ನೋಡ್ರಿ. ಕೃಷ್ಣ ದೇವರಾಯನ ಆಕರ್ಷಕ ವ್ಯಕ್ತಿತ್ವದ ಬಗ್ಗೆ ಮತ್ತು ಅವನ ಅಪಾರ ಸಂಪತ್ತಿನ ಬಗ್ಗೆ, ಸುಸಜ್ಜಿತ ಸೈನ್ಯದ ಬಗ್ಗೆ, ಹಂಪಿಯ ಉತ್ಸವದ ಬಗ್ಗೆ ಕಣ್ಣಿಗೆ ಕಟ್ಟುವಂತೆ ಚಿತ್ರಣವನ್ನು ನೀಡಿದ್ದಾನೆ. ಇನ್ನು ಮೊಘಲ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ನೋಡ್ರಿ. ಭಾರತವನ್ನು ಸುದೀರ್ಘದ ಕಾಲ ಆಡಳಿತ ಮಾಡಿದ ಭವ್ಯ ಸ್ಮಾರಕಗಳನ್ನು ನಿರ್ಮಿಸಿದ ಸಾಮ್ರಾಜ್ಯ ನೋಡ್ರಿ. ಮೊಘಲ ಸಾಮ್ರಾಜ್ಯ ಭಾರತವನ್ನು ಸುದೀರ್ಘದ ಕಾಲದವರೆಗೆ ಆಡಳಿತ ಮಾಡಿ ಭವ್ಯ ಸಾಮ್ರಾಜ್ಯಗಳನ್ನು ನಿರ್ಮಿಸಿದ ಸಾಮ್ರಾಜ್ಯ. ಅದಕ್ಕೆ ಮೊಘಲ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದರೆ ಪ್ರಮುಖವಾಗಿ ಮೊದಲಿಗೆ ಜಾನ್ ಹಾಕಿನ್ಸ್ ಬರ್ತಾನ್ರಿ. ಜಾನ್ ಹಾಕಿನ್ಸ್ ಭೇಟಿ ನೀಡ್ತಾನ್ರಿ. ಇವನು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿಯಾಗಿ ಜಹಾಂಗೀರ್ ಕಾಲದಲ್ಲಿ ಭಾರತಕ್ಕೆ ಬಂದನು ನೋಡ್ರಿ. ಇವನು ಇಂಗ್ಲಿಶಿನ ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿಯಾಗಿ ಜಹಾಂಗೀರನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾನ್ರಿ. ಇವನು ಜಹಾಂಗೀರನ ಅರಮನೆಯಲ್ಲಿ ಕೆಲವು ಕಾಲ ವಾಸವಿದ್ದು ಇಂಗ್ಲೆಂಡ್ ಪರವಾಗಿ ವ್ಯಾಪಾರ ಹಕ್ಕು ಪಡೆಯಲು ನೋಡ್ರಿ. ಅವನ ಮನೆಗೆ ಇದ್ದು ಇಂಗ್ಲೆಂಡಿನ ಪರವಾಗಿ ವ್ಯಾಪಾರದ ಹಕ್ಕನ್ನು ಪಡೆಯಲು ಪ್ರಯತ್ನಿಸಿದನು. ಆದರೆ ಆರಂಭದಲ್ಲಿ ಅವನಿಗೆ ಸಂಪೂರ್ಣ ಯಶಸ್ಸು ಸಿಗಲಿಲ್ಲ ನೋಡ್ರಿ. ಆವಾಗ ಅವ ಜಹಾಂಗೀರ ಒಪ್ಪಿಕೊಳ್ಳೋದಿಲ್ರಿ. ಸಂಪೂರ್ಣವಾಗಿ ಅವನಿಗೆ ಯಶಸ್ಸು ಸಿಗೋದಿಲ್ಲ. ಮೊಘಲ ಸಾಮ್ರಾಜ್ಯದ ಜೀವನ ಶೈಲಿ, ರಾಜವೈಭವ ಮತ್ತು ಆಡಳಿತದ ವ್ಯವಸ್ಥೆಯ ಬಗ್ಗೆ ಅವನು ಯುರೋಪಿಗೆ ಪರಿಚಯಿಸಿದನು. ಅವನ ಜೀವನ ಶೈಲಿ, ರಾಜರ ವೈಭವ ಮತ್ತು ಆಡಳಿತ ವ್ಯವಸ್ಥೆಯ ಬಗ್ಗೆ ಯುರೋಪಿಗೆ ಪರಿಚಯಿಸ್ತಾನ್ರಿ. ನಂತರ ಸರ್ ಥಾಮಸ್ ರೋ ಅವರು ಬರ್ತಾರೆ. ಇವನು ಇಂಗ್ಲೆಂಡ್ ರಾಜ್ಯದ ಜೇಮ್ಸ್ ಒಂದನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಬಂದನು ನೋಡ್ರಿ. ಸರ್ ಥಾಮಸ್ ರೋ ಅವರು ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಬರ್ತಾನೆ. ಜಾನ್ ಹಾಕಿನ್ಸ್ಗೆ ಹೋಲಿಸಿದರೆ ಹೆಚ್ಚು ಇವ ಯಶಸ್ವಿ ಆತಾನ್ರಿ. ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಹಕ್ಕುಗಳನ್ನು ಪಡೆಯಲು ಸಹಾಯ ಮಾಡಿದನು ನೋಡ್ರಿ. ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಹಕ್ಕುಗಳನ್ನು ಪಡೆಯಲು ಸಹಾಯ ಮಾಡ್ತಾನ್ರಿ ಇವ ಥಾಮಸ್ ರೋ. ಮಳ್ಳಿ ಹಂಗೆ ಬಂದು ಕೆರ್ಸಿಂದ ವ್ಯಾಪಾರದ ಹಕ್ಕನ್ನು ಪಡ್ಕೊಂಡು ಕೆರ್ಸಿಂದ ಹೋಗ್ತಾನ್ರಿ. ಇವನು ಜಹಾಂಗೀರನ ನ್ಯಾಯಾಲಯ, ರಾಜಕೀಯ ನಿರ್ಧಾರಗಳು ಮತ್ತು ಮೊಘಲ ಆಡಳಿತ ವೈಭವಗಳ ವಿವರವನ್ನು ದಾಖಲಿಸಿದ್ದಾನೆ. ಇವನು ಏನೇನು ದಾಖಲೆ ಮಾಡ್ತಾನಂದ್ರೆ ಜಹಾಂಗೀರನ ನ್ಯಾಯಾಲಯದ ಬಗ್ಗೆ, ರಾಜಕೀಯ ನಿರ್ಧಾರಗಳ ಬಗ್ಗೆ, ಮೊಘಲ ಆಡಳಿತದ ವೈಭವಗಳ ಬಗ್ಗೆ ಇವನು ದಾಖಲೆ ಮಾಡ್ತಾನ್ರಿ. ನಂತರ ಬರ್ತಾನ್ರಿ ಫ್ರಾಂಕ್ರೋಯಿಸ್ ಬುರ್ನಿಯರ್ ಎಂಬ ಫ್ರೆಂಚ್ ವೈದ್ಯ ಮತ್ತು ಪ್ರವಾಸಿಗನು ಔರಂಗಜೇಬನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾನ್ರಿ. ಫ್ರಾಂಕ್ರೋಯಿಸ್ ಬರ್ನಿಯರ್ ಇವನು ವೈದ್ಯ ಆಗಿ ಪ್ರವಾಸಿಗನಾಗಿ ಔರಂಗಜೇಬನ ಕಾಲದಲ್ಲಿ ಭಾರತಕ್ಕೆ ಬಂದನು. ಅವನು ಮೊಘಲ ಸಾಮ್ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಬಹಳ ವಿಮರ್ಶಾತ್ಮಕವಾಗಿ ಬರೆದಿದ್ದಾನೆ ನೋಡ್ರಿ. ಅವನು ಮೊಘಲ ಸಾಮ್ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಗಳ ಬಗ್ಗೆ ವಿಮರ್ಶಾತ್ಮಕವಾಗಿ ಬರಿತಾನ. ಅವನು ಭಾರತವನ್ನು ಯುರೋಪಿನೊಂದಿಗೆ ಹೋಲಿಸಿ ಭೂಸ್ವಾಮ್ಯ ವ್ಯವಸ್ಥೆ, ರೈತ ಸ್ಥಿತಿ ಮತ್ತು ರಾಜಕೀಯ ಕೇಂದ್ರಿತ ಆಡಳಿತವನ್ನು ವಿವರಿಸಿದ್ದಾನೆ ನೋಡ್ರಿ. ಅವರ ದೇಶಕ್ಕೆ ಯುರೋಪಿನ ದೇಶಕ್ಕೆ ಹೋಲಿಸಿ ಭೂಸ್ವಾಮ್ಯ ವ್ಯವಸ್ಥೆ ಮತ್ತು ರೈತರ ಸ್ಥಿತಿ, ರಾಜಕೀಯ ಕೇಂದ್ರಿತ ಆಡಳಿತ ಬಗ್ಗೆ ವಿವರಣೆ ನೀಡ್ತಾನ್ರಿ.
ಅವನ ಬರಹಗಳು ಇತಿಹಾಸ ಅಧ್ಯಯನಕ್ಕೆ ಬಹಳ ಮುಖ್ಯವಾಗಿವೆ. ನೋಡ್ರಿ, ಇವನ ಬರಹಗಳು ಇತಿಹಾಸ ಅಧ್ಯಯನಕ್ಕೆ ಬಹಳ ಮುಖ್ಯವಾಗಿ ಪರಿಗಣಿಸ್ಯಾರ್ರಿ. ಇನ್ನೊಬ್ಬ ಪ್ರಮುಖ ಪ್ರವಾಸಿಗ ಬರ್ತಾನ್ರಿ, ಜಾನ್ ಬಾಸ್ಕೆಟ್ ಟಾವರ್ನಿಯರ್. ಇವನು ಫ್ರೆಂಚ್ ಆಭರಣ ವ್ಯಾಪಾರಿಯಾಗಿದ್ದ. ಭಾರತಕ್ಕೆ ಹಲವಾರು ಬಾರಿ ಬಂದು ಹೋಗ್ಯಾನ್ರಿ. ಇವನು ಭಾರತದಲ್ಲಿನ ವಜ್ರಗಳು, ರತ್ನಗಳು ಮತ್ತು ಆಭರಣ ವ್ಯಾಪಾರಗಳನ್ನು ವಿಶೇಷವಾಗಿ ವಿವರಿಸಿದ್ದಾನೆ. ನೋಡ್ರಿ, ಇವನು ವಿಶೇಷವಾಗಿ ವಜ್ರಗಳು, ರತ್ನಗಳು, ಆಭರಣಗಳ ಬಗ್ಗೆ ಮಾತ್ರ ವಿಶೇಷವಾಗಿ ವಿವರಿಸಿದ್ದಾನ. ಕೊಹಿನೂರು ವಜ್ರದ ಕುರಿತು ಪ್ರಾರಂಭಿಕ ವಿವರಗಳನ್ನು ನೀಡಿದವರಲ್ಲಿ ಇವನು ಒಬ್ಬನು ಎಂದು ಹೇಳಬಹುದು. ಕೊಹಿನೂರು ವಜ್ರದ ಬಗ್ಗೆಯೂ ಕೂಡ ಇವನು ಹೇಳಿಕೆಗಳನ್ನು ನೀಡ್ಯಾನ. ನಿಕೋಲಾವ್ ಮನುಚ್ಚಿ ಎಂಬ ಇಟಲಿಯನ್ ಪ್ರವಾಸಿಗ ಭಾರತಕ್ಕೆ ಬಂದು ಮೊಘಲ ಅರಮನೆಯಲ್ಲಿ ಕೆಲಸ ಮಾಡಿದನು. ನೋಡ್ರಿ, ಇಟಲಿಯ ಪ್ರವಾಸಿಗ ಭಾರತಕ್ಕೆ ಬಂದು ಮೊಘಲರ ಅರಮನೆಯಲ್ಲಿ ಕೆಲಸ ಮಾಡಿದನು. ನೋಡ್ರಿ, ಅವನು ಔರಂಗಜೇಬ ಕಾಲದ ರಾಜಕೀಯ ಘಟನೆಗಳು, ಯುದ್ಧಗಳು ಮತ್ತು ಅರಮನೆಯ ಒಳಜೀವನವನ್ನು ವಿವರವಾಗಿ ಬರೆದಿದ್ದಾನೆ. ನೋಡ್ರಿ, ನಿಕೋಲಾವ್ ಮನುಚ್ಚಿ ಇವನು ಔರಂಗಜೇಬ ಕಾಲದ ರಾಜಕೀಯ ಘಟನೆಗಳ ಬಗ್ಗೆ, ಯುದ್ಧಗಳ ಬಗ್ಗೆ ಮತ್ತು ಅರಮನೆಯ ಒಳಗಿನ ಜೀವನದ ಬಗ್ಗೆ ವಿವರವಾಗಿ ಬರೀತಾನ. ಅವನ ಬರಹಗಳು ಸ್ವಲ್ಪ ವೈಯಕ್ತಿಕ ಶೈಲಿಯಲ್ಲಿದ್ದರೂ ಮೊಘಲ ಇತಿಹಾಸದ ಒಳನೋಟವನ್ನು ಕೊಡುತ್ತದೆ. ನೋಡ್ರಿ, ಅವನ ಬರಹಗಳು ಸ್ವಲ್ಪ ವೈಯಕ್ತಿಕ ಶೈಲಿಯಲ್ಲಿ ಇದ್ದರೂ ಕೂಡ ಮೊಘಲ ಇತಿಹಾಸದ ಒಳನೋಟವನ್ನು ಕೊಡುತ್ತದೆ. ನಂತರ ಅಲ್ ಮಸೂದ್ ಒಬ್ಬ ಅರಬ್ ದೇಶದ ಇತಿಹಾಸಕಾರ ಮತ್ತು ಪ್ರವಾಸಿಗನಾಗಿದ್ದನು. ಇವನು 10ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾನೆ. ನೋಡ್ರಿ, ಇವನು 10ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಎಂದು ಹೇಳಲಾಗುತ್ತದೆ. ಇವನು ಡೆಕ್ಕನ್ ಪ್ರದೇಶವನ್ನು, ಅಂದರೆ ರಾಷ್ಟ್ರಕೂಟರ ಆಡಳಿತ ಪ್ರದೇಶವನ್ನು ನೋಡಿ ತನ್ನ ಬರಹಗಳಲ್ಲಿ ವಿವರಿಸಿದ್ದಾನೆ. ರಾಷ್ಟ್ರಕೂಟರ ಆಡಳಿತ ಪ್ರದೇಶದ ಬಗ್ಗೆ ತನ್ನ ಬರಹಗಳಲ್ಲಿ ವಿವರಣೆ ಮಾಡ್ತಾನ್ರಿ. ಇವನ ಪ್ರಕಾರ ಭಾರತ ಬಹಳ ಸಂಪನ್ನವಾದ ದೇಶವಾಗಿತ್ತು, ಅಂದರೆ ಸಂಪದ್ಭರಿತ ದೇಶವಾಗಿತ್ತು. ಜೀವನ, ವ್ಯಾಪಾರ, ಸೇನೆ ಮತ್ತು ಆಡಳಿತ ವ್ಯವಸ್ಥೆ ಬಹಳ ಅಭಿವೃದ್ಧಿಯಾಗಿತ್ತು ಅಂತ ವಿಶೇಷವಾಗಿ ರಾಷ್ಟ್ರಕೂಟರ ರಾಜಕೀಯ ಶಕ್ತಿ ಮತ್ತು ಅವರ ರಾಜ್ಯ ವೈಭವವನ್ನು ಅವನು ಮೆಚ್ಚಿಕೊಂಡಿದ್ದಾನೆ. ಅವರ ವಿಶೇಷ ರಾಜಕೀಯ ಶಕ್ತಿ ಮತ್ತು ಅಭಿವೃದ್ಧಿಗಳ, ಸೇನೆ, ವ್ಯಾಪಾರ, ಆಡಳಿತ ವ್ಯವಸ್ಥೆಗಳ ಬಗ್ಗೆ ಮೆಚ್ಚಿಕೊಂಡನ. ನೋಡ್ರಿ, ಅವನ ಬರಹಗಳಲ್ಲಿ ಡೆಕ್ಕನ್ ಪ್ರದೇಶ ರಾಜ್ಯರು ಶಕ್ತಿಶಾಲಿಗಳು ಎಂದು ಹೇಳಲಾಗಿದೆ ಮತ್ತು ಅವರ ಸೇನೆ ದೊಡ್ಡ ಮಟ್ಟದಲ್ಲಿತ್ತು ಎಂದು ಉಲ್ಲೇಖವಿದೆ. ಜೊತೆಗೆ ಭಾರತ ಸಾಮ್ರಾಜ್ಯ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಬಗ್ಗೆ ಸಹ ಅವನು ವಿವರ ನೀಡಿದ್ದಾನೆ. ಭಾರತದ ಸಮಾಜದ ಬಗ್ಗೆ, ಆರ್ಥಿಕತೆಯ ಬಗ್ಗೆ ಕೂಡ ಅವನು ವಿವರಣೆ ನೀಡಿದ್ದಾನೆ. ಪ್ರತಿಹಾರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ನೋಡ್ರಿ, ಉತ್ತರ ಭಾರತದ ಶಕ್ತಿಶಾಲಿ ರಾಜವಂಶವಾಗಿತ್ತು. ಉತ್ತರ ಭಾರತದಲ್ಲಿ ಇದು ಕೂಡ ಒಂದು ಶಕ್ತಿಶಾಲಿ ರಾಜವಂಶವಾಗಿತ್ತು. ಈ ಕಾಲದಲ್ಲಿ ಭಾರತಕ್ಕೆ ಬಂದ ಪ್ರಮುಖ ಅರಬ್ ಪ್ರವಾಸಿಗರಲ್ಲಿ ಸುಲೈಮಾನ್ ಅತ್ಯಂತ ಮುಖ್ಯವಾಗಿ ಕಂಡುಬರ್ತಾನ್ರಿ. ಇವನು 9ನೇ ಶತಮಾನದಲ್ಲಿ ಭಾರತಕ್ಕೆ ಬಂದಿದ್ದಾನೆ. ಸುಲೈಮಾನ 9ನೇ ಶತಮಾನಕ್ಕೆ ಭಾರತಕ್ಕೆ ಬಂದಿದ್ದಾನೆ ಎಂಬ ಹೇಳಲಾಗುತ್ತದೆ. ಇವನ ಬರಹಗಳಲ್ಲಿ ಪ್ರತಿಹಾರ ರಾಜರು ಬಹಳ ಶಕ್ತಿಶಾಲಿಗಳು. ಅವನ ಬರಹಗಳದಾಗ ಪ್ರತಿಹಾರರ ರಾಜಗಳು ಬಹಳ ಶಕ್ತಿಶಾಲಿಗಳು. ಅವರ ಸೇನೆ ದೊಡ್ಡದು ಮತ್ತು ಶತ್ರುಗಳಿಗೆ ಭಯ ಹುಟ್ಟಿಸುವಂತಹದ್ದಾಗಿತ್ತು. ಅವನು ಭಾರತವನ್ನು ಸಂಪತ್ತಿನಿಂದ ತುಂಬಿದ ದೇಶ ಎಂದು ಕೂಡ ಹೇಳಿದ್ದಾನೆ. ಜೊತೆಗೆ ಭಾರತ ಸಾಮಾಜಿಕ ವ್ಯವಸ್ಥೆ ಮತ್ತು ರಾಜಕೀಯ ಸ್ಥಿತಿಯ ಬಗ್ಗೆ ಅವನು ಅರಬ್ ಜಗತ್ತಿಗೆ ಮಾಹಿತಿ ನೀಡಿದ್ದಾನೆ. ಅರಬ್ ದೇಶಕ್ಕೆ ಮಾಹಿತಿಯನ್ನು ನೀಡಿದ್ದಾನೆ ಇಲ್ಲಿನ ರಾಜಕೀಯ ಸ್ಥಿತಿಯ ಬಗ್ಗೆ. ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ. ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ. ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿದ ನಂತರ ನೋಟಿಫಿಕೇಷನ್ ಬರದೇ ಹೋದರೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ತಕ್ಷಣ ನಾವು ಲಿಂಕನ್ನು ಶೇರ್ ಮಾಡುತ್ತೇವೆ. ನೋಡಿ ಫ್ರೆಂಡ್ಸ್, ಇದೇ ರೀತಿ ನಾವು ನಮ್ಮ ಚಾನಲ್ನಲ್ಲಿ ದಿನವೂ ವಿಡಿಯೋಗಳನ್ನು ಮಾಡ್ತಿರ್ತೀವಿ. ನಮ್ಮ ವಿಡಿಯೋಗಳನ್ನು ವೀಕ್ಷಣೆ ಮಾಡಲು
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ಇಲ್ಲೇ ಮುಗಿಸೋಣ. ಮತ್ತು ನಾಳೆ ಮತ್ತೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗೋಣ.